ಸಾಕತ್ತಾಗಿದೆ. ವಾ, ಫೈನಲ್ಲಿ ಇಲ್ಲಿ ಗಂಟೆ ಬಂದಿರೋದಕ್ಕೂ ವರ್ತ್ ಅನ್ನಿಸ್ತು. ನೋಡಿ, Yes, we got it. Bro, come on. ನಮ್ಮ ಹುಡುಗನಿಗೆ ಫೈನಲಿ ದಾರಿಗೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಬೀಳ್ತಿದ್ದೀನಿ. ಅದಕ್ಕೆ ಬ್ರೋ ಫಸ್ಟೇ ಕೇಳಿದ್ದು ಎಲ್ಲಿಗೆ ಅಂತ. ಇಲ್ಲಿ ಕರ್ಕೊಬಂದು ಸಾಯಿಸಿದ್ರಲ್ಲ. ನಾನು ಇವಾಗ ಅಯ್ಯೋ ಹೋಯ್ತು. ಹಾಯ್ ಸ್ನೇಹಿತರೆ, ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಫಸ್ಟ್ ಸನ್ರೈಸ್ ಆಗೋದು ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಲ್ಯಾಟ್ರಿ. ಲೆಟ್ಸ್ ಸ್ಟಾರ್ಟ್ ದ ರೈಡ್. ನೋಡಿ, ಮಹಾನ್ ವ್ಯಕ್ತಿಗಳು ಇವರೇ. ಯಾಕೋ ನೋಡಿ, ನಾನು ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡ್ರೆ ನಿನಗೆ ಈ ಥರ ಎಲ್ಲ ಹಾಕೊಂಡ್ರೆ ನನಗೆ ಎಲ್ಲಿ ತಿಳಿಯಾಗುತ್ತೆ ಅಂತ ಅವನು ಮೊದಲೇ ಹೇಳಿದ, ನಾನು ಬೈಕಲ್ಲಾದ್ರೂ ಬರಲ್ಲ, ಕಾರಲ್ಲಾದ್ರೂ ಬರ್ತೀನಿ ಅಂತ. ನಿಜ ಹೇಳಿದ್ರೆ ಸರಿ, ಪೊರ್ಕೆ ತಗೊಂಡ್ ಮಕ್ಕ ಕೆರೆದು ಬಿಡ್ತೀನಿ ನನ್ನ ಮಗನೇ. ಈಗ ಸಮಯ 6:30 ಆಗಿದೆ. ನಾವು ಇಷ್ಟ ಹತ್ರ ಇದ್ರೂ ನಾವು ಹೋಗಿಲ್ಲ, ಇದುವರೆಗೂ ನಾವು ಹೋಗಿಲ್ಲ ಒಂದ್ಸತಿನೂ ಸನ್ರೈಸ್ ನೋಡ್ಲಿಕ್ಕೆ. ತುಂಬಾ ವರ್ಷಗಳಿಂದ, ತುಂಬಾ ದಿನಗಳಿಂದ ನಾವು ಹೋಗ್ಬೇಕು ಅಂತ ಆಗ್ತಿದೀವಿ, ಬಟ್ ಯಾವತ್ತೂ ಟೈಮ್ ಕೂಡ ಬಂದಿಲ್ಲ. ಯಾಕೋ ಸೂರ್ಯ ಬರಂಗಿಲ್ಲ ಇವತ್ತು 7 ಗಂಟೆ ತನ. ನಾವು 10 ವರ್ಷಕ್ಕೆ ಟೈಮು ಆಗೋತ್ತೆ ಅನ್ಕೋತೀನಿ. ಬನ್ನಿ, ಇದೇ ಮುಲ್ಬಾಗಲ್. ನನ್ನ ವೀಡಿಯೋಸ್ ಮುಲ್ಬಾಲ್ಗೆ ಏನಾದರೂ ರೀಚ್ ಆಗಿದ್ರೆ ಮುಲ್ಬಾಗಲ್ ಅಂತ ಬಿಟ್ಟು ಕಮೆಂಟ್ಸ್ ಎಲ್ಲ ಹಾಕಿ. ಯಾರಾಗ ನೋಡ್ತಿದ್ರು ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಇನ್ನೂ ಒಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ನನಗೂ ಮೋಟಿವೇಶನ್ ಸಿಕ್ದಂಗಿರುತ್ತೆ. ಸ್ವಲ್ಪ ಕಮೆಂಟಲ್ಲಿ ಹಾಕಿ ನಂದೇನು ಮಿಸ್ಟೇಕ್ಸ್ ಇದೆ ಅಂತನೂ. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಗೋಮಳೆ ನೋಡು, ಗೋಮಳೆ ಎಂಟ್ರೆನ್ಸು. ನಾನು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನನಗೆ ರೂಟ್ ಗೊತ್ತಿಲ್ಲ. ನಮ್ಮ ಅಣ್ಣ ಗೊತ್ತು ಅನ್ಸುತ್ತೆ, ಹೋಗ್ತಿದ್ದಾರೆ, ಅವ್ರ ಜೊತೆ ಹೋಗೋಣ. ಇವರು ನಮಗೆ ಹೇಗೆ ಹೋಗ್ಬೇಕು ಅಂತ ಹೆಲ್ಪ್ ಮಾಡ್ತಿದ್ದಾರೆ. ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ, ಮೇಲೇ ಡೈರೆಕ್ಟ್ ಹೋಗುತ್ತೆ ಅಂತ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳಗ್ಗೆ ಇದು ಈ ಚಳಿಯಲ್ಲಿ ಬಂದು ನಿಮ್ಗೆ ವೀಡಿಯೋಸ್ ಮಾಡ್ತಿದ್ರು ಸಹ ಒಬ್ಬರು ಪ್ರಾಪರಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಇದರಿಂದ ತುಂಬ ಬೇಜಾರಾಗುತ್ತೆ. ಯಾಕೋ ಅಳು ಬರಂಗಾಗ್ತಾ ಇದೆ. ನೋಡಿ, ಯಾವ ದೇವಸ್ಥಾನ ಇದೆ ಅಂತಲೂ ಗೊತ್ತಾಗಲಿಲ್ಲ ನನಗೆ. ಮತ್ತೆ ಬಂದು ಹೋಗೋಣ ಬನ್ನಿ. ಏನಿದು ಉನ್ನರಲ್ಲಿ ಹಾಕಿದ್ದಾರೆ, ಯಾರೋ ಟಿಕೆಟ್ ತಗೊಂಡಿದ್ದಾರೆ ಬರೀ ಇಂಥದೆಯಾ ಅನ್ಸುತ್ತೆ. ಓ, ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಏನಿದು ಕೆಳಗಡೆ ಹೋಗ್ತಿದೆ, ಕೆಳಗಡೆ ಹೋಗಿ ಮತ್ತೆ ಮೇಲೆಗ. ಓ ಮೈ ಗಾಡ್, ಇಲ್ಲಿಗೆ ಲಾಸ್ಟ್ ಅನಿಸುತ್ತೆ ಮೇ ಬಿ. ಇಲ್ಲಿಂದ ಮೆಟ್ಲ ಮೇಲೆ ಹೋಗ್ಬೇಕು ಅನಿಸುತ್ತೆ, ಇಲ್ಲಿಗೆ ದಾರಿ ಅನಿಸುತ್ತೆ ಲಾಸ್ಟು. ಬನ್ನಿ, ಮೇಲೆ ಹೇಗಿದೆ ಅಂತ ತೋರಿಸಿ. ಭ್ರಮೆ. ದಾರಿ ಗೊತ್ತಾಗ್ತಿಲ್ವಾ? ನಮಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ದಾರಿನೇ ಗೊತ್ತಿಲ್ಲ. ನಾವು ಇಲ್ಲಿಂದ ಮೇಲೆಗೆ ಹೋಗಿ ನಿಮಗೆ ಸನ್ರೈಸ್ ತೋರಿಸ್ತೀನಿ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಇಲ್ಲ, ನಮಗೆ ಗೊತ್ತಿಲ್ವಾ ರೋಡು, ಇಲ್ಲಾಂದ್ರೆ ಪ್ರಾಪರಾಗಿಲ್ವಾ ಅಂತ ಗೊತ್ತಿಲ್ಲ ನಮಗೂ. ಲೈಟ್ಸ್ ಏನು ಹಾಕಿದ್ರೆ ನಾವು ಲೈಟ್ಸ್ ನೋಡಿಬಿಟ್ಟು ದಾರಿ ಹೀಗೆ ಇರ್ಬೋದು ಅಂತ ಬಂದ್ವಿ. ನಾವು ತುಂಬ ದಿನ ಆದಮೇಲೆ ಟ್ರೆಕ್ಕಿಂಗ್ ಹೋಗ್ತಿರೋದು. ದಾರಿ ಗೊತ್ತಿದ್ರೆ ಮೇಲೆ ಹೋಗಾದ್ರೂ ಹೋಗ್ಬೋದಿತ್ತು. ಈಗ ದಾರಿ ಹುಡ್ಕೊಂಡು ನಮ್ಮ ಪಯಣ ಬೆಟ್ಟದ ಮೇಲೆಗೆ ಆಯಿತು. ಆಮೇಲೆ ಇಂಥ ಪ್ಲೇಸ್ ಎಲ್ಲ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಲವರ್ಸ್ ಬಂದುಬಿಟ್ಟು ಈ ಪ್ಲೇಸ್ಗಳನ್ನೆಲ್ಲ ಹಾಳು ಮಾಡ್ತಿದ್ದಾರೆ. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕೊನೆಗೂ ನಮಗೆ ರೋಡು ಸಿಕ್ತು.
ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಆರೋ ಮಾರ್ಕ್ ಹಾಕಿದ್ದಾರೆ, ನೋಡಿ ಕೆಳಗಡೆನೂ ಹಾಕಿದ್ದಾರೆ. ಇದನ್ನು ನೋಡಿಕೊಂಡು ಮೇಲೆ ಹೋಗೋಣ ಬನ್ನಿ. ಹುಷಾರು, ಈ ಕಡೆ ಎಲ್ಲ ಬರೋವಾಗ ಯಾರೋ ಒಬ್ಬೊಬ್ರು ಬಂದಾಗ ಹೋಗ್ಬೇಡಿ. ಟ್ರೆಕ್ಕಿಂಗ್ ಮಾಡಲಿಕ್ಕೆ ಮಂಡೆಯಲ್ಲಿ ಸಖತ್ತಾಗಿರುತ್ತೆ. ನೋಡಿ ಈ ಥರ ಆರೋ ಮಾರ್ಕ್ ನೋಡಿಕೊಂಡು ಮೇಲೆ ಹೋಗಿ. ನಮ್ಮ ಹುಡುಗರು ನೆನ್ನೆ ವಾಲಿಬಾಲ್ ಆಡ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಹೌ ಇಸ್ ಯುವರ್ ಫೀಲಿಂಗ್ ಬ್ರೋ? ಆಯ್ತಿಲ್ಲ ಬ್ರೋ ನಿಮ್ಮದು ಫೀಲಿಂಗ್ ಹೇಗಿದೆ ಈಗ? ಈಗ ಸದ್ಯಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ, ನಾಳೆ ಹೇಳ. ಹೋಗೋ ಮುಲ್ಬಾಗ ದೋಸೆ ನೀವೇ ಕೊಡಿಸ್ಬೇಕಾಗತ್ತೆ. ಸ್ಪಾನ್ಸರ್ ಯಾರ್ಯಾರು? ಮುಲ್ಬಾಗಲ್ ದೋಸೆ ಎಲ್ಲ ಕಡೆ ತಿಂದಿರ್ತಾರೆ, ಬಟ್ ಮುಲ್ಬಾಗಲಲ್ಲಿ ಬಂದು ತಿಂದಿರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ವಯಸ್ಸಾಗಿದೆ ಬ್ರೋ, ಮದುವೆ ಆಗಿಲ್ಲ, ಎಂಥದ್ದಿಲ್ಲ, ವಯಸ್ಸಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಬ್ರೋ ಬೇಗ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು, ಸುಮ್ಮನೆ ಅಲ್ಲ. ಭಾಯ್ ಮಜಾ ಆಯಾ. ಸ್ವಲ್ಪ ಹುಷಾರಾಗಿ ಬನ್ನಿ, ಯಾರೋ ಒಬ್ಬೊಬ್ರು ಬರೋಕ್ಕೆ ಹೋಗ್ಬೇಡಿ ಎಲ್ಲ, ಯಾಕಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಪ್ಲೇಸ್ ಸೇಫ್ ಅಲ್ಲ, ಪ್ಲೇಸ್ ಇಂಥವೆಲ್ಲ. ತುಂಬ ಥ್ಯಾಂಕ್ಸ್, ತುಂಬ ಹತ್ರ ಇದ್ದು ನಮಗೆ ಪ್ರಾಪರಾಗಿ ರೋಡ್ ಗೊತ್ತಾಗ್ತಿಲ್ಲ. ನೀವು ದೂರದಿಂದ ಬರ್ತೀರಾ, ಸ್ವಲ್ಪ ನೋಡ್ಕೊಂಡು ಬನ್ನಿ. ಅವನು 100 ಕಿಲೋಮೀಟರ್ಸ್ ಇಲ್ಲಾದರೂ ಟ್ರೆಕ್ ಹೋಗಬೇಕು ಅಂತಂದರೆ ಇಲ್ಲಿ ಬನ್ನಿ, ಸಜೆಸ್ಟ್ ಮಾಡ್ತೀನಿ ನಾನು. ಆರಾಮಾಗಿ ಇಲ್ಲಿ ಟ್ರೆಕ್ ಮಾಡಿಕೊಂಡು ಕೆಳಗಡೆ ಹೋಗಿ ನಮ್ಮ ಮುಲ್ಬಾಗಲ್ ದೋಸೆನ ಸವಿತಾ ಹೋಗಿರಂತೆ, ಹೇಗಿರುತ್ತೆ ಅಂತ. ಪ್ರಸಾದ್ ಹೋಟೆಲ್. ಯಾರು ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಯಾರು ಸವಿಸೋದು ಒಂದೇ ಅಂದರೆ ತಿನ್ನೋದು. ಸವಿತಾ ಯಾರು ಅಂತೆ. ಈ ಥರ ಏನು ಮಾಡೋಣ, ಹುಡುಗರು ಬರೀ ಹುಡುಗಿ ಚಿಂತೆನೆ. ಇಷ್ಟೆಲ್ಲ ವೀಡಿಯೋಸು, ಇಷ್ಟೆಲ್ಲ ಕಷ್ಟ ಬಿಟ್ಕೊಂಡು ವೀಡಿಯೋಸ್ ಮಾಡ್ತಿದ್ರು ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಿಲ್ಲ ಸರಿಯಾಗಿ. ಸ್ವಲ್ಪ ನಮ್ಮ ಕಷ್ಟ ನೋಡಿ, ಇಲ್ಲಿ ನೋಡಿ ನಮ್ಮ ಹುಡುಗ ಯಾವ ಥರ ಕಷ್ಟ ಬೀಳ್ತಿದ್ದಾನೆ ಅಂತ. ಬರೀ ಹುಡುಗರು ಲವರ್ ಸ್ಪಾಟೇ ಹುಡ್ಕಕ್ಕೆ ನೋಡ್ತಾರೆ ನೋಡಿ. ಚೆಕ್ ಬಂತು ನಿಲ್ಸಾಲಿ. ಏನು ಕಷ್ಟ ಬೀಳ್ತವ್ರೆ ಒಂದು ವೀಡಿಯೋಗೋಸ್ಕರ, ನನ್ನಕ್ಕೋಸ್ಕರ ಬಂದವರೆಲ್ಲ ಒದ್ದಾಡ್ತಿದ್ದಾರೆ ಪಾಪ. ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಬ್ಯಾಗಲ್ಲಿ ಸ್ನ್ಯಾಕ್ಸು ಇಲ್ಲ, ಎಂಥದ್ದು ಇಲ್ಲ. ನಾನು ಕ್ಯಾಮ್ರಾ ಬ್ಯಾಗ್ ಬಿಟ್ಟು ಈವನ್ ಒಂದು ವಾಟರ್ ಬಾಟ್ಲು ತಂದಿಲ್ಲ. ಬಾ ಹೇಗಿದೆ ಪ್ಲೇಸ್ ಅಂತ ನೋಡಿ. ಹಾವಿದ್ರೂ ಗೊತ್ತಾಗಲ್ಲ, ಆಯ್ತು ಆಮೇಲೆ ಹುಲಿ ಇದ್ರೂ ಗೊತ್ತಾಗಲ್ಲ, ಏನಿದ್ರೂ ಗೊತ್ತಾಗಲ್ಲ ಇಲ್ಲಿ. ಹುಲಿ ಹೌದು, ಹುಲಿಯಾ ಮುಗೀತು. ಫಸ್ಟಲ್ಲಿ ಅಷ್ಟೇ ಜೋಶ್ ಇರುತ್ತೆ, ಮತ್ತೆ ಹೋಗ್ತಾ ಹೋಗ್ತಾ ಈ ಥರ ಕಷ್ಟ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟದು ಇಲ್ಲ ರೀತಿ. ಬನ್ನಿ ಬ್ರೋ, ಬನ್ನಿ. ಈ ಥರ ಮಾಡಿದ್ರೆ ಹೇಗೆ? ಇಷ್ಟೆಲ್ಲ ದೂರ ಬಂದು ಬನ್ನಿ ಗೆಳೆಯರೇ, ಹೋಗೋಣ, ತೋರಿಸ್ತೀನಿ ಬನ್ನಿ ನಿಮಗೆ ನೀವು ಹೇಗಿದೆ ಅಂತ ನೋಡಿ. ಪಾಪ ನಮ್ಮ ಹುಡುಗರ ಅವಸ್ಥೆ ನೋಡಿ. ತೋರಿಸೋದೇ ಬೇಡ, ನಾನು ನೋಡೋದು ಜೀವನನೇ ಬೇಜಾರಾಗ್ಬಿಡುತ್ತೆ. ಫಿನಿಶ್ ಮಾಡಲೇಬೇಕು, ನಮ್ಮ ವ್ಯೂವರ್ಸ್ಗೋಸ್ಕರ ಆದರೂ ತೋರಿಸ್ಬೇಕು. ಫಿನಿಶ್ ಮಾಡಿ ಸೂರ್ಯನ ಸೌಂದರ್ಯವನ್ನು ತೋರಿಸ್ಬೇಕು ನಾವು. ಸೂರ್ಯಗೆ ರಜಾ ಇವತ್ತು, ಸೂರ್ಯಗೂ ಇಲ್ಲ, ಅವ್ರ ತಾತನಿಗೂ ರಜಾ ಇಲ್ಲ. ಬನ್ನಿ ಹೋಗೋಣ. ತಾತ ಹೆಸರು ಹೇಳಿ ನೋಡೋಣ. ಫ್ರೆಂಡ್ಸ್, ನನಗೆ ಅವ್ರ ತಾತ ಹೆಸರು ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಇಲ್ಲಿ ಹತ್ತೋವಾಗ ಸ್ವಲ್ಪ ಹುಷಾರಾಗಿರಿ. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಈ ಥರ ಇದೆ, ಸ್ವಲ್ಪ ನೋಡ್ಕೊಂಡು ಬನ್ನಿ. ತುಂಬ ಥ್ಯಾಂಕ್ಸ್, ತುಂಬ ನೀನು ಆಲ್ಮೋಸ್ಟ್ 75% ಬೆಟ್ಟ ಹತ್ತಿದ್ದೀವಿ. ಪಾಪ ನೋಡಿ ನಮ್ಮ ಹುಡುಗರು ಯಾವ ಥರ ಕಷ್ಟ ಬೀಳ್ತಿದ್ದಾರೆ ಅಂತ. ಆ್ಯಕ್ಚುಲಿ ನೋಡಿ ನನ್ನ ಫೇಸ್ ಹೇಗಿದೆ ಅಂತ, ಬೆವರು ಹೇಗೆ ಇಳಿತಿದೆ ಅಂತ. ಇಷ್ಟೆಲ್ಲ ಕಷ್ಟ ಬಿಟ್ಕೊಂಡು ನಿಮ್ಗೋಸ್ಕರ ತೋರಿಸ್ಬೇಕಂತ ಬಿಟ್ಟು ಬಂದಿದ್ದೀವಿ. ನನ್ನ ಚಾನ್ಸೇ ಇಲ್ಲ, ಸುಮ್ಮನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನೆ ಅವನು. ಸಬ್ಸ್ಕ್ರೈಬರ್ಸ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಬೀಳ್ತಿದ್ದೀನಿ. ಅದಕ್ಕೆ ಬ್ರೋ ಫಸ್ಟ್ ಕೇಳಿದ್ದು ಎಲ್ಲಿಗೆ ಅಂತ. ಇಲ್ಲಿ ಕರ್ಕೊಬಂದು ಸಾಯಿಸ್ತಾ ಇದ್ರಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ,
ಗೊತ್ತಿರಲಿಲ್ಲ ಬ್ರೋ, ನಾನು ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ಸಾಕು, ಇದು ನಡೀರಿ ಹೋಗೋಣ ಮೇಲೆ. ಇನ್ನು ಸ್ವಲ್ಪ ಇದೆ ದೂರ, ಮೇಲೆ ಕೂತ್ಕೊಂಡು ಸೂರ್ಯ ಬರೋ ತನಕ ವೆಯ್ಟ್ ಮಾಡೋಣ. ಟೈಮ್ ಆಯಿತು, ಇನ್ನೂ ಸೂರ್ಯ ಬಂದಿಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ ನಮಗೂ. ಇವತ್ತು ನಾವು ಬರ್ತಿದ್ದೀವಿ ಅಂತಲೇ ಮೇ ಬಿ ಸೂರ್ಯ ರಜೆ ತಗೊಂಡಿರ್ಬೇಕು. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ನನ್ನ ಮಗಳಿಗೆ ನಾನು ತೋರಿಸೋದು ಅಂತ. % ರೀಚ್ ಆಗಿದ್ದೀವಿ, ಜಸ್ಟ್ 20% ಅಷ್ಟೇ ಉಳಿದಿದೆ. ಮೇಲೆ ಹೋಗ್ಬಿಟ್ಟು ವ್ಯೂ ಹೇಗಿದೆ ಅಂತ ತೋರಿಸ್ತೀವಿ ಬನ್ನಿ. ನಮ್ಮ ಹುಡುಗರು ಅವಾಗಲೇ ಫುಲ್ ಖಾಲಿ ಎನರ್ಜಿ. ನೋಡಿ ದೇವರು ಆಂಜನೇಯ ಸ್ವಾಮಿ ಇದ್ದಾರೆ ಇಲ್ಲಿ. ಅವ್ರನ್ನ ನೆನೆಸ್ಕೊಂಡು, ಬಾಸ್ನ ನೆನೆಸ್ಕೊಂಡು ಇವಾಗ ಮೇಲೆ ಹತ್ತೋಣ ಬನ್ನಿ. ನೋಡಿ ಭಕ್ತಿ ನಮ್ಮ ಹುಡುಗಂಗೆ ಎನರ್ಜಿ ಕೊಡಪ್ಪ ಮೇಲೆ ಹೋಗ್ಲಿಕ್ಕೆ ಅಂತ. ಅವ್ರ ಬಾಸ್ನ ಬೇಡ್ಕೊಂತಾರೆ ಎನರ್ಜಿ ಕೊಡಪ್ಪ ಮೇಲೆ ಹೋಗ್ಲಿಕ್ಕೆ ಅಂತ. ಈಗ ನೋಡಿ ಅದೇ ಎನರ್ಜಿಯಿಂದ ನಮ್ಮ ಹುಡುಗ ಹೇಗೆ ರಾಕೆಟ್ ಥರ ಹೋಗ್ತಿದ್ದಾನೆ ಅಂತ. ಅದರಿಂದ ಹೇಳ್ತಿರೋದು ನಾನು. ನೋಡಿ ಈ ಥರ ಆರಾಮಾಗಿ ತೋರಿಸಿದ್ದಾರೆ. ಹೋಗೋಣ ಬನ್ನಿ. ಮೇಲೆ ಕಲ್ಲಿದೆ, ಲೆಫ್ಟ್ ಸೈಡ್ಗೆ ಹೋದರೆ ಲೇಕ್ ಅಂತೆ, ಮೇಲೆ ಹೋದರೆ ವ್ಯೂ ಪಾಯಿಂಟ್ ಗೊತ್ತಾಗುತ್ತೆ. ಈ ಕಡೆ ಏನು ಲೇಕ್ ಇದೆ ನಮಗೂ ಗೊತ್ತಾಗಲಿಲ್ಲ. ಫಸ್ಟ್ ವ್ಯೂ ಪಾಯಿಂಟ್ ತೊಗೊಂಡು ನೋಡಿಕೊಂಡು ಮತ್ತೆ ಲೇಕ್ ಕಡೆ ಬರೋಣ. ಏನೋ ಇರೋದಕ್ಕೆ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರೋದು ಬ್ರೋ. ನೋಡಿ ಈ ಥರ ಎಲ್ಲ ಒಳಗಡೆ ಹೋಗಬೇಡಿ, ಯಾಕಂದರೆ ಆವಾಗಲಿರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಬಾಸ್ ಎಲ್ಲೆಲ್ಲಿ ಇದ್ದಾರೆ ಈ ಥರ. ಬಟ್ ಇವ್ರು ಶ್ರೀರಾಮ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಹೊರತು ಶ್ರೀರಾಮ್ ಅನ್ನೋ ಹೆಸರಿಗೆ ಇವ್ರಿಗೆ ಸಂಬಂಧನೇ ಇಲ್ಲ. ಇವಾಗ ಅಯ್ಯೋ ಹೋಯ್ತು ನೋಡಿ, ಹೆಲ್ಮೆಟ್ ಸ್ಕ್ರ್ಯಾಚ್ ಬಿತ್ತು. ಫಕ್ ಛಾ, ಹೆಲ್ಮೆಟ್ ಅವನು ದೇಪ್ಕೊಂಡೋದ್ರೆ. ನನ್ನ ಒಂದು ಹೆಲ್ಮೆಟ್ ಹೋಯ್ತು, ಇನ್ನೂ ತಗೊಬಂದು ಒಂದು 3 ದಿನವೂ ಆಗಿರಲಿಲ್ಲ. ಆಗಲೇ ಸ್ಕ್ರ್ಯಾಚ್ ಬಿತ್ತು. ಛಾ, ಇಷ್ಟು ಫೀಲ್ ಆಗ್ತಿದೆ ಅಂತಂದರೆ ತುಂಬ ಕಷ್ಟಪಟ್ಟು ತಗೊಂಡವ್ರಿಗೆ ಹೆಲ್ಮೆಟ್ನ. ನೋಡಿ ಹೇಗಿದೆ ದಾರಿ ಅಂತ ಮೇಲೆ ಹೋಗಲಿಕ್ಕೆ. ನೀನು ಆಲ್ಮೋಸ್ಟ್ 95% ರೀಚ್ ಆಗಿದ್ದೀವಿ. ನೋಡಿ ಆ ಫ್ಲಾಗ್ ಹತ್ರ ಫೈನಲ್ ಪಾಯಿಂಟು. ಮೇಲೆ ಹೋಗಿ ಇಲ್ಲಿ ಬಂದಮೇಲೆ ನಮಗೆ ಯಾವ್ಯಾವ ಥರ ಹಿಡನ್ ಪ್ಲೇಸಸ್ ಎಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದು. ನೋಡಿ ಹೇಗಿದೆ ಅಂತ ಲಾಸ್ಟ್ಗೆ ಇದೆ ದಾರಿ ಇರೋದು. ದಾರಿ ಹೇಗಿದೆ ಅಂತ ನೋಡಿ, ಸಾಕತ್ತಾಗಿದೆ. ವಾ, ಫೈನಲ್ಲಿ ಇಲ್ಲಿ ಗಂಟೆ ಬಂದಿರೋದಕ್ಕೂ ವರ್ತ್ ಅನ್ನಿಸ್ತು. ನೋಡಿರಿ ನಮ್ಮ ವ್ಯೂವರ್ಸು ಇದನ್ನು ಬಂದು ಫೀಲ್ ಆಗಬೇಕು ಅಂತ ನನ್ನ ಆಸೆ. ಈ ಥರ ವಿವೋ ಅಷ್ಟೇ ದಾರಿ ಅಂತಿದ್ದಾರೆ. ಮೇ ಬಿ ಮೇಲೆ ಇರ್ಬೋದು ನಮ್ಮ ಒಪಿನಿಯನ್ ಇದೆ. ನಮ್ಮ ವಾಯ್ಸ್ ನಮಗೆ ರಿವರ್ಸ್ ಬರ್ತಿದೆ ಇಲ್ಲಿ, ರೀಸೌಂಡು. ತುಂಬ 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 ಚೆನ್ನಾಗಿದೆ. ಹೇಗಿದೆ ಅಂತ ನೋಡಿ. ಲೈಫಲ್ಲಿ ಒಂದ್ಸತಿ ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ನೋಡಿ ಹೆಲ್ಪ್ ಮಾಡ್ತೀಯಾ ಸ್ವಲ್ಪ? ಇಲ್ಲಿ ಬರೋದಲ್ಲ ಇರೋದು ಮೇನು. ನೋಡಿ ಹೇಗಿದೆ ಅಂತ, ಎಷ್ಟು ಕಷ್ಟ ಬೀಳ್ತಿದ್ದಾರೆ ಪಾಪ. Yes, we got it. Bro, come on. ನಮ್ಮ ಹುಡುಗನಿಗೆ ಫೈನಲಿ ದಾರಿ ಸಿಕ್ಕಿದೆ. ಹತ್ತಕ್ಕೆ ತುಂಬ ಕಷ್ಟ ಬೀಳ್ತಿದ್ದಾರೆ. ನನಗೆ ಹೆಲ್ಮೆಟ್ ತಗೊಂಡು ಬಂದು ಬಾ ನಾನು ಮತ್ತೆ ಕಡೆ ಕೊಡೋಕ್ಕಾಗಲ್ಲ. ಬಾರು ರೆಕಾರ್ಡ್ ಆಗಿಲ್ಲ. ಪ್ರೆಸ್ ಮಾಡಿದ ಮೇಲೆ ಅದು ಇದು ಬರುತ್ತೆ ಬ್ರೋ. ರೆಕಾರ್ಡ್ ಆಗಿಲ್ಲ. ಒಂದು ಕ್ಲಿಪ್ಪು ಸಖತ್ತಾಗಿತ್ತು. ಇದರಿಂದ ಮೇಲೆ ಬರೋದು ಈ ಥರ ನೋಡಿ. ಚಾದ್ವಿ ಬ್ರೋ, ಸ್ವಲ್ಪ ಕ್ಯಾಮ್ರಾ ತಗೊಳ್ಳಿ. ನೋಡಿ ಹೇಗಿದೆ ಕೆಂಪು ಬಾವುಟ.
ಫೈನಲಿ ರೀಚ್. ಅದಾರಿಲಿ ಎಲ್ಲಿದೆ ದಾರಿ ನೋಡಿ, ಇದು ವ್ಯೂ ಪಾಯಿಂಟು. ನಮ್ಮ ಹುಡುಗ ತುಂಬ ಕಷ್ಟ ಬಿದ್ದು ಬಂದಿದ್ದಾರೆ ಈಗ ಅಲ್ಲಿಗೆ. ಫೈನಲಿ ರೀಚ್ಡ್ ಅವರ್ ಗೋಲ್. ನಂದು ಹೆಲ್ಮೆಟ್ ಹೋಯ್ತು, ಸ್ಕ್ರ್ಯಾಚ್ ಎಲ್ಲ ಆಯಿತು. ಚಪ್ಪಲ್ ಬಿಟ್ಬಿಟ್ಟು ಬನ್ನಿ. ಇಲ್ಲಿ ದೇವಸ್ಥಾನ ಇದೆ, ಸ್ವಲ್ಪ ಚಪ್ಪಲಿ ಎಲ್ಲ ಆಚೆ ಬಿಟ್ಟು ಬನ್ನಿ. ನಂದಿ ಎಸ್ ಹಾಂ ಇಲ್ಲಿ ನಂದಿ ಇದ್ದೇನೆ ಅಂದರೆ ಇದು ಲಿಂಗ ಅನಿಸುತ್ತೆ. ಇಲ್ಲಿ ನಮಗೇನು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಯಾರಾದರೂ ಗೊತ್ತಿದ್ರೆ ಏನು ಇಲ್ಲಿ ಏನು ದೇವರಿದ್ದಾರೆ, ಏನಿಲ್ಲಿ ಮಹತ್ವ ಅಂತ ಸ್ವಲ್ಪ ಹೇಳಿ. ನೋಡಿ ಸುತ್ತಮುತ್ತಲು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ವ್ಯೂ ಪಾಯಿಂಟ್ ಮೇಲೆ ಇದು ವ್ಯೂ ಪಾಯಿಂಟ್. ಇಲ್ಲಿಂದ ಗಾಳಿ ಹೇಗೆ ಬರ್ತಿದೆ ಅಂತಂದರೆ ತಂಪಾಗಿ ಬರ್ತಿದೆ, ಬೆವರು ಇಲ್ದಿರೋದಕ್ಕೂ. ವಾ ಚಿಲ್ ಆಗ್ತಿದ್ವಿ ಈಗ. ನಿಮ್ಗೆ ಮೋಡದಿಂದ ಕರೆಕ್ಟಾಗಿ ವ್ಯೂ ಕಾಣಿಸ್ತಿಲ್ಲ ಅನಿಸಿದೆ. ಸ್ವಲ್ಪ ಜಾಸ್ತಿ ಮುಂದೆ ಹೋಗಬೇಡಿ. ನಾನು ನಿಮ್ಗೆ ವೀಕ್ ತೋರಿಸ್ಲಿಕ್ಕೆ ಹೋಗ್ತಿದ್ದೀನಿ. ಓಕೆ ಓಕೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ನಮಗೆ ಇಲ್ಲಿ ಫೈನಲಿ ಬಂದಿರೋದಕ್ಕೆ ವರ್ತ್ ಅನಿಸಿದೆ. ಯಾಕಂತಂದರೆ ತುಂಬ ಪ್ರಾಪರಾಗಿ ರೋಡ್ ಇಲ್ಲ, ತುಂಬ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಯಾರಿಗಾದರೂ ಒನ್ ಡೇ ಟ್ರೆಕ್ಕು ಮಸ್ತ್ ಇರುತ್ತೆ, ಬನ್ನಿ ಇಲ್ಲೇ ಇದೆ ಪ್ಲೇಸು. ನನಗೆ ತುಂಬ ಇಷ್ಟ ಆಯಿತು. ನಾನು ಯಾವುದೇ ಥರ ಈ ಥರ ಟ್ರೆಕ್ ಮಾಡಿರಲಿಲ್ಲ. ಯಾಕಂತಂದರೆ ಕೆಲವರು ಗೊತ್ತಿರೋ ಪ್ಲೇಸಲ್ಲಿ ಹೋಗಿದ್ದೀವಿ. ಹಿಡನ್ ಪ್ಲೇಸಲ್ಲಿ ನಮಗೆ ಯಾವುದೇ ಥರ ದಾರಿ ಗೊತ್ತಿಲ್ಲದೆ ಹೋಗಿರೋದು ಇದೇ ಫಸ್ಟ್ ಟೈಮ್ ನಾನು ಹತ್ತಿರೋದು. ಪ್ರಾಪರಾಗಿ ರೋಡ್ ಇಲ್ಲದೆ ನೋಡಿಕೊಂಡು ಆರು ಮರಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಇದು ಇನ್ನೂ ಇಂಪ್ರೂವ್ ಆಗಬೇಕು. ಟೂರಿಸ್ಟ್ ಪ್ಲೇಸ್ ಆಗಿದೆ ಇದು ಈಗ. ನಮ್ಮ ಹುಡುಗನ ಫೋಟೋ ಶೂಟ್ ಅಂದರೆ ಹುಚ್ಚು. ಇಲ್ಲಿದ್ದಾರಲ್ಲ ಇವರು ಮನೋಹರ್ ಗೌಡ ಅಂತ. ನನಗೆ ಗೊತ್ತಿರೋದ್ರಲ್ಲಿ ಫ್ಲಾಗ್ ಬೇಕು ನಮಗೆ. ಇವಾಗ ಬಂದಿದ್ದೀವಿ ಅಂತ ಗೊತ್ತಾಗಬೇಕಲ್ಲ. ಫ್ಲಾಗ್ ಕಾಣಿಸಲ್ಲ, ಮೇಲೆ ಹತ್ಬೇಕಿದೆ. ಹಾಂ, ಇಲ್ಲಿಂದ ವ್ಯೂ ಹೇಗೆ ಕಾಣ್ತಿದೆ ಅಂತ. ಈಗ ಮಂಜು ಹೇಗೆ ಬರ್ತಿದೆ ಅಂತಂದರೆ ಬೇರೆ ಲೆವೆಲ್ ಫೀಲಿಂಗ್ ಬರ್ತಿದೆ. ಎಲ್ಲರೂ ನಂದಿ ಹಿಲ್ಸ್ ಹೋಗ್ತಿದ್ದಾರೆ ವ್ಯೂ ಪಾಯಿಂಟ್ ನೋಡಲಿಕ್ಕೆ, ಬಟ್ ಪ್ರಾಪರ್ ಸನ್ರೈಸ್ ಆಗೋದು ಇಲ್ಲೇ. ಬಟ್ ಯಾರಿಗಾದ್ರೂ ಗೊತ್ತಿದ್ರೆ, ಯಾರಾದರೂ ಇಲ್ಲಿ ಈ ಪ್ಲೇಸ್ ಬಂದಿದ್ರೆ ಮೆಸೇಜ್ ಮಾಡಿ. ಹಿಡನ್ ಪ್ಲೇಸಸ್ ಎಷ್ಟು ಚೆನ್ನಾಗಿದೆ ನೋಡಿ ಈಗ ವ್ಯೂ ಬಂದಿದೆ ಅಂತ. ನಾವಿಷ್ಟೆಲ್ಲ ಕಷ್ಟ ಬಿದ್ದು ಮೇಲೆ ಬಂದಿದ್ದಕ್ಕೂ ವರ್ತ್ ಅನ್ನಿಸಿದೆ. ಸೂರ್ಯ ಇನ್ನೂ ಇವತ್ತು ಬಂದೇ ಇಲ್ಲ. ಟೈಮ್ ಎಷ್ಟು? 7:50. ನಾವು ಬಂದಿದ್ದೇವೆ ಅಂತ ಮೇ ಬಿ ಸೂರ್ಯ ಬಂದಂಗಿಲ್ಲ, ರಜೆ ತಗೊಂಡಿದ್ದಾನೆ ಇವತ್ತು ಮೇ ಬಿ. ನಮ್ಮ ಹುಡುಗ ಬೇರೆ ಸೆಕೆಂಡ್ ಶಿಫ್ಟ್ಗೆ ಹೋಗಬೇಕು. ನೋಡಿ ಹೋಗೋಣ ಅಂತಿದ್ದಾರೆ. ಬಟ್ ಇವತ್ತು ಸೂರ್ಯ ನೋಡಿದ್ರೆ ಇನ್ನೂ ಬಂದಿಲ್ಲ. ನಿಮಗೆ ಫಸ್ಟ್ ಸನ್ರೈಸ್ ಪ್ಲೇಸ್ ತೋರಿಸೋಣ ಅಂತ. ಫಾಗ್ ಹೇಗೆ ಬರ್ತಿದೆ ನೋಡಿ. ಈಗ ಸಮಯ 8 ಗಂಟೆ ಆಗಿದೆ, ಆದರೂ ಫಾಗ್ ಹೇಗೆ ಬರ್ತಿದೆ ನೋಡಿ. ನಿನ್ನೆ ಬೇಗ ಬಂದಿದ್ದೆ ಸೂರ್ಯ, ಬಟ್ ಇನ್ನೂ ಇವತ್ತು ಬಂದೇ ಇಲ್ಲ. ಫಾಗ್ ಮಾತ್ರ ಫೀಲ್ ಸಖತ್ತಾಗಿ ಅನ್ನಿಸ್ತಿದೆ ಸೀರಿಯಸ್ಲಿ. ನೀವು ಒಂದ್ಸರಿ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ. 8 ಗಂಟೆ ಆಯಿತು, 8 ಗಂಟೆ ಆದರೂ ಬಂದಿಲ್ಲ ಬ್ರೋ ಇನ್ನೂ. ಇಲ್ಲ ಸೂರ್ಯ ಬರಲ್ಲ, ನಮ್ಗೆ ಅಷ್ಟವಾಗ್ತಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಿಮ್ಗೆ ಕಾಣಿಸಿದ್ರಾ? ನಾವು ಹೇಳಿದಕ್ಕೆ ಸೂರ್ಯ ಬಂದ. ಅಂತೂ ಇಂತೂ ಫೈನಲಿ ಸೂರ್ಯ ಬಂದೇ ಬಿಟ್ಟ. ನಮ್ಮ ಕಷ್ಟ ನೋಡ್ಲಾರ್ದೆ ಫೈನಲಿ ಸೂರ್ಯ ಬಂದ. ವ್ಯೂ ಹೇಗಿದೆ ನೋಡಿ. ಸೂರ್ಯ ಬಂದ ಬ್ರೋ. ನಮಗೂ ಖುಷಿ ಆಯ್ತು ನೋಡಿ ಯಾವ ಥರ ಹೊಳಿತಿದೆ ಅಂತ. ವಾವ್, ವ್ಯೂ ಆಯಿತು ಅಂತ, ರೈಸ್ ಆಯಿತು ಅಂತ. 8 ಗಂಟೆ ಆಗಿದೆ ಈಗ ಸಮಯ. ವಾವ್ ನೋಡಿ, ಮತ್ತೆ ಹೋದ ಸೂರ್ಯ, ಹೋದ ಮತ್ತೆ ಕಣ್ಮರೆಯಾದ. ಜಸ್ಟ್ ನಾನೊಂದು 5 ನಿಮಿಷ ಬನ್ನಿ ಅಂತ ಹೇಳಿದ್ದೆ. ಸೂರ್ಯ ಅವ್ರಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಬಟ್ ಅವ್ರು ಬಂದಂಗೆ ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ಕಷ್ಟಪಟ್ಟು ಬಂದಿರೋದಕ್ಕೆ ಒಂದ್ಸರಿ ಕಾಣಿಸ್ಬಿಟ್ಟು ಹೋಗೋಣ ಅಂತ ಬಿಟ್ಟು ಬಂದಿದ್ದಾನೆ ನೋಡಿ. ಬಂದ ಅಂತ ಹೇಳ್ದ, ಹೋಗ್ಬಿಟ್ಟ. ಅಟ್ಲೀಸ್ಟ್ ಬಂದಲ್ಲ, ಅದೊಂಥರ ಖುಷಿ ಆಯ್ತು. ಈಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದು ನಿಮ್ಗೆ ತೋರಿಸಿದ್ದಾಯಿತು ಹೇಗೆ ವ್ಯೂ ಆಯಿತು ಅಂತ. ನಿಮಗೆ ಸನ್ರೈಸ್ ಆಗಿದ್ದು ಯಾವ ಥರ ಕಷ್ಟ ಬೀಳ್ತೀರಿ ಇಳಿಯೋದಕ್ಕೆ. ಹತ್ತೋದು ಎಷ್ಟಾದರೂ ಕಷ್ಟಪಟ್ಟು ಅದು ಹತ್ತೋಗ್ಬಿಡ್ಬೋದು. ಸ್ವಲ್ಪ ಮಿಸ್ ಆಗಿ ಸ್ಲಿಪ್ ಆದರೆ ವೈಕುಂಠಗೇನೆ ಗೋವಿಂದ ಗೋವಿಂದ.
ಸ್ವಲ್ಪ ನೋಡ್ಕೊ ಬಂದ್ರಿ. ನೀನು ನೋಡ್ಕೊ ಬಾ ಫಸ್ಟ್. ಆಗಲೇ ನಾನು ಒಂದು ಹೆಲ್ಮೆಟ್ ಹೋಗಿದ್ದೆ ಹೊಗೆ ಹಾಕ್ಸ್ಕೊಂಡು. ಈಗ ಕ್ಯಾಮ್ರಾ ಹೋದರೆ ನನ್ನ 80,000 ನೀರಲ್ಲಿ ಹೋದಂಗೆ.